ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ಕಾಂಗ್ರೆಸ್ ಆಡಳಿತವು ಭ್ರಷ್ಟಾಚಾರದ ಕೂಪವಾಗಿದೆ. ಇದರಲ್ಲಿ ಒಂದು ಇಲಾಖೆಯಾಗಿ ಅಬಕಾರಿ ಇಲಾಖೆ ಇದೆ. ಪ್ರತಿ ವೈನ್ ಸ್ಟೋರ್ಗಳು ಮಂತ್ಲಿ ಕಲೆಕ್ಷನ್ ಕೊಡಲೇಬೇಕಿದೆ. ಖಾಸಗಿಯಾಗಿ ಅಬಕಾರಿ ಇಲಾಖೆಯಲ್ಲಿ ಪೋಸ್ಟಿಂಗ್ ನಡೆಯುತ್ತಿದೆ. ಬಹಳಷ್ಟು ದಾಖಲೆಗಳು, ಆಡಿಯೋ ಪುರಾವೆಗಳಿದ್ದರೂ ಅಬಕಾರಿ ಸಚಿವರು ಇದುವರೆಗೂ ರಾಜೀನಾಮೆ ನೀಡಿಲ್ಲ. ಆರ್ ಅಶೋಕ್ ಪ್ರತಿಪಕ್ಷ ನಾಯಕರು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಭ್ರಷ್ಟಾಚಾರದ ಕೂಪಾಗಿರುವಂತ ಎ1 ಇಲಾಖೆ ನಂಬರ್ 1 ಅಪರಾಧಿ ನಂಬರ್ 1 ಅಂತಿರಲ್ಲ, ಅಪರಾಧಿ ನಂಬರ್ 1 ಇಲಾಖೆ ಅಬಕಾರಿ ಇಲಾಖೆ. ಇಲ್ಲಿ ಮಂತ್ಲಿ ವೈನ್ ಸ್ಟೋರ್ಗೆ ಫಿಕ್ಸ್, ವರ್ಗಾವಣೆ ದೊಡ್ಡ ದಂಧೆ, ಅದರ ಲಿಸ್ಟು ನಾನು ಕೊಡ್ತೀನಿ. ಆಮೇಲೆ ಕಿಕ್ ಏರದಲ್ಲ, ಆ ಕಿಕ್ ಲೆವೆಲ್ನೇ ಇನ್ನೂ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಕಾಸಿಗಾಗಿ ಪೋಸ್ಟಿಂಗು, ಟ್ರಾಪ್ ಆದವರಿಗೆ ಆಯಕಟ್ಟಿನ ಹುದ್ದೆ, ವಿಭಾಗವಾರು ಮಂತ್ಲಿ ಫಿಕ್ಸ್, ನಿಷ್ಕ್ರಿಯ ಲೇಸನ್ಸ್ಗಳಿಗೆ ಅದಕ್ಕೆ ಜೀವ ಆಕ್ಸಿಜನ್ ಕೊಡುವಂಥದ್ದು, ನಿಷ್ಕ್ರಿಯಕ್ಕೆ ಆಕ್ಸಿಜನ್ ಕೊಡೋದು. ಹೊಸ ಬಗೆಯ ಈ ತರದ ಭ್ರಷ್ಟಾಚಾರ ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇದೆ. ಇದರಿಂದ ಇಲಾಖೆಯಲ್ಲಿ ದಿನನಿತ್ಯ ಒಂದೊಂದು ಆಡಿಯೋ ವಿಡಿಯೋ ಬರ್ತಾನೆ ಇದೆ. ದಿನನಿತ್ಯ ಒಂದೊಂದು ಆಡಿಯೋ ವಿಡಿಯೋ ಎಲ್ಲ ಬರ್ತಾ ಇದೆ. ಇದು ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ, ರಾಷ್ಟ್ರ ಮಟ್ಟದಲ್ಲೂ ಸುದ್ದಿಯಾಗಿದೆ. ಆಲ್ ಇಂಡಿಯಾ ಚಾನೆಲ್ಸ್ ಅಲ್ಲೂ ಸುದ್ದಿಯಾಗಿದೆ. ನಾವು ನಿನ್ನೆಯಿಂದನೂ ಹೇಳ್ತಾ ಇದ್ದೀರಿ, ಸಿದ್ದರಾಮಯ್ಯನವ್ರ ಬಗ್ಗೆ ನಿನ್ನೆಯಿಂದನೂ ಕಾಮೆಂಟು. ಸಿದ್ದರಾಮಯ್ಯನವರು ಮೌನ ಮೂರ್ತಿ ಸಿದ್ದರಾಮಯ್ಯ ಆಗೋಟಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಮೌನ ಮೂರ್ತಿ ಸಿದ್ದರಾಮಯ್ಯನವರು ನಾವು ನೋಡ್ತಾ ಇದ್ದೀರಿ. ಅದ್ರ ಬಗ್ಗೆ ಅವರು ಚಕಾರ ಮಾತುನು ಆಡ್ತಾ ಇಲ್ಲ. ಚುನಾವಣೆಗಳಿಗೋಸ್ಕರ ಹಣವನ್ನ ಕಲೆಕ್ಟ್ ಮಾಡಿ ಬೇರೆ ರಾಜ್ಯಗಳಿಗೆ ಚುನಾವಣೆ ಕಳಿಸ್ತಾ ಇದ್ದಾರೆ ಅಂತ ಈಗಾಗಲೇ ಆಪಾದನೆಗಳು ಬಂದಿದೆ. ಈ ಸರ್ಕಾರ ಗಾಂಧೀಜಿಯ ಹೆಸರು, ಗಾಂಧೀಜಿಯ ಆದರ್ಶಗಳು, ಗಾಂಧೀಜಿಯ ಉದ್ದೇಶಗಳು, ಗಾಂಧೀಜಿಯ ಕನಸನ್ನ ನೆನಸು ಮಾಡುವಂತ ಒಂದು ಕೆಲಸವನ್ನ ಕಾಂಗ್ರೆಸ್ ಪಾರ್ಟಿ ಮಾಡುವಂತದಕ್ಕೆ ನಾವೆಲ್ಲ ಹೊರಟಿದ್ದೀರಿ ಅಂತ ಹೇಳಿ ನಿನ್ನೆನೂ ಕೂಡ ಹೇಳಿದ್ದಾರೆ. ಪದೇ ಕಾಂಗ್ರೆಸ್ ನಾಯಕರುಗಳಿಗೂ ಕೂಡ ಈ ಗಾಂಧಿ ಹೆಸರನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಇಡೀ ಸರ್ಕಾರ ಒಂದ್ ಕಡೆ ಗಾಂಧಿ ಹೆಸರನ್ನ ಹೇಳ್ತಾ ಇದ್ದೀರಾ, ಗಾಂಧಿ, ಮಹಾತ್ಮ ಗಾಂಧೀಜಿ, ಗಾಂಧಿ ಅಂತ. ಅವರ ಆದರ್ಶನೇ ನಮಗೆ ಭಗವದ್ಗೀತೆ ಅಂತ ಹೇಳಿದ್ದೀರಾ. ನಿಮ್ ಸರ್ಕಾರದ ಭಗವದ್ಗೀತೆ ಏನು? ನಿಮ್ ಸರ್ಕಾರದ ಭಗವದ್ಗೀತೆ ಬೇಕಲ್ಲ. ಸಂವಿಧಾನ ಬರೆದವರು ಅಂಬೇಡ್ಕರ್ ಅವರು, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಗಾಂಧೀಜಿಯವರು. ಗಾಂಧೀಜಿ ಆದರ್ಶ ನಿಮ್ ಇಲಾಖೆ ಏನ್ ಮಾಡ್ತಾ ಇದೆ? ಗಾಂಧೀಜಿ ಆದರ್ಶ ಪಾಲನೆ ಮಾಡ್ಬೇಕಲ್ಲ ನಿಮ್ ಇಲಾಖೆಯವರು. ಸುಮ್ಮನೆ ಒಂದು ಝಲಕ್ ಕೊಡ್ತೀನಿ. ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ಸಂಪುಟ ದರ್ಜೆಯ ಸಚಿವರು ಹುಬ್ಬಳ್ಳಿಗೆ ಆಗಮಿಸುತ್ತಿದ್ದಾರೆ. ಮಟ್ಟೂರು ರಸ್ತೆಯಲ್ಲಿ ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ನಿರ್ಮಾಣಗೊಂಡಿರುವ ಕರ್ನಾಟಕ ಗೃಹ ಮಂಡಳಿ ವಸತಿ ಯೋಜನೆಗೆ ಅಡಿಯಲ್ಲಿ ನಿರ್ಮಾಣಗೊಂಡಿರುವ ಮನೆಗಳ ಫಲಾನುಭವಿಗಳಿಗೆ ಹಂಚಿಕೆ ಮಾಡುವ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮವು ಇರುವುದರಿಂದ ಸುಮಾರು 1.5 ಲಕ್ಷ 2 ಲಕ್ಷ ಜನ ಕಾರ್ಯಕ್ರಮಕ್ಕೆ ಬರ್ತಾರೆ. ಸದರಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಾಧ್ಯತೆಗಳು ಇರುತ್ತವೆ. 2 ಲಕ್ಷ ಜನ ಬರ್ತಾರೆ. ಆದ್ದರಿಂದ ಸರ್ಕಾರ, ಅಧಿಕಾರಿ ಅಂದ್ರೆ ಸರ್ಕಾರ, ಆಮೇಲೆ ನಮ್ಮವರಲ್ಲ ಅಂತ ಹೇಳ್ಬಿಡ್ಬಾರ್ದು. ನಾನು ಇವರನ್ನೇ ಎಲ್ಲ ಅನ್ಬಿಡ್ತಾರೆ ನಮ್ಮ ಸಿಎಂ ಅವರು. ಅದಕ್ಕೆ ಫಸ್ಟ್ ಹೇಳ್ಬಿಟ್ಟಿದ್ದೀನಿ, ಅಧಿಕಾರಿಗಳು ಭಾಗವಹಿಸುವ ಸಾಧ್ಯತೆ ಇರುವುದರಿಂದ ಹುಬ್ಬಳ್ಳಿಯ ಎಲ್ಲಾ ಸನ್ನದುದಾರರು, ಅಂಗಡಿಗಳು, ವೈನ್ ಸ್ಟೋರು, ಬಾರು, ಇವೆಲ್ಲ ಸಿವಲ್ 7, 2, 3, 4, 5, 6, 7 ಎಲ್ಲ ತಮ್ಮ ಅಂಗಡಿಗಳಲ್ಲಿ ಸಾಕಷ್ಟು ಪ್ರಮಾಣದ ಮದ್ಯ ಹಾಗೂ ಬಿಯರ್, ಚಳಿಗಾಲಕ್ಕೆ ಬಿಯರ್ ಯಾಕೆ ಕುಡಿತಾರೆ ಇವರು? ಅದು ಬಿಯರ್ನು KSTCL ಡಿಪೋದಿಂದ ಪಡೆದು ಸರ್ಕಾರದ ಉದ್ದೇಶ ಹೆಚ್ಚಿನ ವ್ಯಾಪಾರವನ್ನು ಮಾಡುವ ಪ್ರಯೋಜನವನ್ನು ಪಡೆದುಕೊಳ್ಳಲು ಈ ಮೂಲಕ ಎಲ್ಲ ಸನ್ನದುದಾರರಿಗೆ ಸೂಚಿಸಲಾಗಿದೆ. ಸಿದ್ದರಾಮಯ್ಯನವರು ಯಾಕೆ ನಗ್ತೀರಾ? ಸಿದ್ದರಾಮಯ್ಯನವರು ಅಂದ್ರೆ ಅವರು ನೇಮಕ ಮಾಡಿರೋ ಅಧಿಕಾರಿಗಳು. ನಾನು ಹೇಳ್ಬಾರ್ದು. ಕಾಂಗ್ರೆಸ್ಸಿನ ಕಾರ್ಯಕರ್ತರು ಬರ್ತಾರೆ ಅಂದ್ರೆ, ಕಾಂಗ್ರೆಸ್ಸಿನ ನಾಯಕರಿಗೆ ಬರ್ತಾರೆ ಅಂದ್ರೆ ಅವ್ರಿಗೆ ಕುಡ್ಸಕ್ಕೆ ನೀವು ಈ ಯೋಜನೆಯನ್ನ ಮಾಡಿದ್ದೀರಾ. ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಹಂಚೋ ಕಾರ್ಯಕ್ರಮ ಇದು. ಮನೆ ಹಾಳು ಮಾಡೋ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ನೀವು. ಮನೆ ಹಾಳು ಮಾಡೋದು, ಕುಡಿಸಿ. ಮಹಾತ್ಮ ಗಾಂಧೀಜಿ ಹೇಳಿದ್ರು, ಕುಡಿತವನ್ನ ರದ್ದು ಮಾಡಿ, ಕುಡಿತ ಮಾಡಿದ್ರೆ ಮನೆ ಹಾಳಾಗುತ್ತೆ ಅಂದ್ರು. ಈ ಸರ್ಕಾರ ಏನ್ ಮಾಡಿದೆ? ಕುಡೀರಿ ಅಂತ ಹೇಳಿ ಅಫಿಷಿಯಲ್ ವಾಟ್ಸ್ಆಪ್ ನಂಬರ್ ಎಲ್ಲ ಬೇಕಾದ್ರೆ ಹೇಳ್ತೀನಿ. ನಂಬರ್ 7204606020 ವಾಟ್ಸ್ಆಪ್ ಗ್ರೂಪ್. ಅವನು ಎಷ್ಟು ಜನಕ್ಕೆ ಮಾಡಿದಾನೆ ಅಂದ್ರೆ ಸುಮಾರು 15-20 ಜನಕ್ಕೆ. ಪ್ರದೀಪ್, ಪ್ರಕಾಶ್, ಹರೀಶ್ ಇವರೆಲ್ಲ ಇನ್ಸ್ಪೆಕ್ಟರ್ಗಳು, ಅಂಗಡಿ ಇನ್ಸ್ಪೆಕ್ಟರ್ಗಳು, ಇವರೆಲ್ಲ ಅಧಿಕಾರಿಗಳು. ಆ ಪುಣ್ಯಾತ್ಮ ಯಾರು? ಆ ಪುಣ್ಯಾತ್ಮ ಏನ್ ಮಾಡಿದಾನೆ, ಇದರಲ್ಲಿ ಹಂಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಬರಲ್ಲ, ಡ್ರೆಸ್ ಹಾಕೊಂಡು ಅಡ್ವರ್ಟೈಸ್ಮೆಂಟ್ ಹೇಳ್ದಲ್ಲ, ಪರಮೇಶ್ವರ್ಗೆ ಹೇಳಿದೆ ನಾನು. ಆ ಡ್ರೆಸ್ ಹಾಕೊಂಡು ಲಂಚ ಇಸ್ಕೊಂಡಲ್ಲ CR ಅಲ್ಲಿ, ಹಂಗೆ ಇವನು ಡ್ರೆಸ್ ಹಾಕೊಂಡು ಪ್ರಕಾಶ್ ಪಾಟೀಲ್ 984504
4682 ಅಫಿಷಿಯಲ್ ಆಗಿ ಅವ್ನ ಫೋಟೋ ಹಾಕೊಂಡು ಕುಡಿಸಿ ಕಾಂಗ್ರೆಸ್ ಅವ್ರು ಬರ್ತಾ ಇದಾರೆ ಅಂತ. ಏನ್ ನೀವು ಮನೆ ಹಂಚಕ್ ಕರ್ದಿದಿರೋ, ಮನೆ ಹಾಳು ಮಾಡಕ್ ಕರ್ದಿದಿರೋ? ಆಯ್ತು, ಅದನ್ನು ಅಲ್ಲಿಗೆ ಬಿಡ್ತೀನಿ ನಾನು. ಸರ್ಕಾರ ನೀವು ಅಬಕಾರಿ ಹಗರಣಗಳ ಕುರಿತು ಶೀಘ್ರವೇ ರಾಹುಲ್ಗೆ ದೂರು. ರಾಹುಲ್ ಗಾಂಧಿ ಅವರಿಗೆ, ರಾಹುಲ್ ಅಂದ್ರೆ ಅರ್ಥ ಆಗಲ್ಲ, ರಾಹುಲ್ ಗಾಂಧಿ ಅವರು ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷ ಹೇಳಿಕೆ ಇಲ್ಲಿ ಎಷ್ಟು ಕ್ಲಿಯರ್ ಆಗಿದ್ದಾರೆ ಅಂದ್ರೆ, ಅವರು ಎಷ್ಟು ಧೈರ್ಯ ಇದೆ ಅವರಿಗೆ, ಅಧ್ಯಕ್ಷನ್ಗೆ, ಸಂಘದ ಅಧ್ಯಕ್ಷ ಗುರುಸ್ವಾಮಿ ಅವರು ಅಬಕಾರಿ ಇಲಾಖೆಯಲ್ಲಿ ಪ್ರತಿ ವರ್ಷ ಟಾರ್ಗೆಟ್ ಕೊಟ್ಟು ತೆರಿಗೆ ಸಂಗ್ರಹ ಮಾಡಲಾಗುತ್ತದೆ. ಜೊತೆಗೆ ಭ್ರಷ್ಟಾಚಾರದಲ್ಲೂ ಇದಕ್ಕೆ ಮೊದಲ ಸ್ಥಾನ. ಮದ್ಯದ ಅಂಗಡಿಗಳಿಗೆ ಲೈಸೆನ್ಸ್ ಇಂದ ಹಿಡಿದು ಪ್ರತಿ ಹಂತದಲ್ಲೂ ಕೈ ಬಿಸಿ ಮಾಡಿದರೆ ಮಾತ್ರ ನೆಮ್ಮದಿಯಾಗಿ ವ್ಯಾಪಾರ ಮಾಡಬಹುದು. ಇತ್ತೀಚೆಗೆ CL7 ವಿಚಾರದಲ್ಲಿ ಭ್ರಷ್ಟಾಚಾರದಲ್ಲಿ ಅಬಕಾರಿ DCA ಲಂಚದ ಬಲೆಗೆ ಬಿದ್ದಿದ್ದಾರೆ. ಇದು ಸ್ಯಾಂಪಲ್ ಅಷ್ಟೇ. ರಾಜ್ಯ ಸರ್ಕಾರ ಇದನ್ನು ನಿಯಂತ್ರಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಭ್ರಷ್ಟಾಚಾರ ಹೇಗೆ ನಡೆಯುತ್ತದೆ ಸ್ವಲ್ಪ ಬಿಡಿಸಿ ಹೇಳಿ. ಹೊಸ ಪರವಾನಗಿರಿ ಕೊಟ್ಟಿಲ್ಲ ಎನ್ನುತ್ತಾರೆ. ಹೊಸ ಪರವಾನಗಿರಿ ಕೊಟ್ಟಿಲ್ಲ ಅಂತ ಎಲ್ಲರೂ ಪತ್ರಿಕೆಯಲ್ಲೆಲ್ಲ ಹೇಳೋದು ಅದನ್ನೇ. 5-6 ವರ್ಷಗಳಿಂದ ಡಿಮ್ಯಾಂಡ್ ಇದ್ದ CL7 ನಮೂನೆಯ 2000 ಲಿಕ್ಕರ್ ಶಾಪ್ಗಳನ್ನು ಲೈಸೆನ್ಸ್ ಕೊಟ್ಟಿದ್ದಾರೆ. ಒಂದಕ್ಕೆ ಒಂದು 5 ರೂಪಾಯಿ, ಇನ್ನೊಂದಕ್ಕೆ 1 ರೂಪಾಯಿ. 50 ಲಕ್ಷ, ಒಂದಕ್ಕೆ 50 ಲಕ್ಷ, ಇನ್ನೊಂದಕ್ಕೆ 1 ಕೋಟಿ. 1 ಕೋಟಿ ಸಮಥಿಂಗ್ ನಡೆದಿದೆ. ಇದು ಓಪನ್ ಸೀಕ್ರೆಟ್. ಇದೇನು ಮುಚ್ಚುಮರೆ ಮಾಡೋದೇನಿಲ್ಲ, ಓಪನ್ ಆಗಿದೆ. ಓಪನ್ ಫೀಲ್ಡ್, ಅಮರ ಗೋಡಾಯೇ ಅಮರ ರಸ್ತೆ ಅನ್ನಂಗೆ ಓದ್ತಾ ಇದೆ. ಇದು ಓಪನ್ ಸೀಕ್ರೆಟ್. ನೀವೇ ಹಾಕಿ ಎಷ್ಟು ಕೋಟಿ ಆಯ್ತು. ಹೊಸ ಲೈಸೆನ್ಸ್ ರಿನ್ಯೂವಲ್, ಬೇರೆ ಸ್ಥಳಕ್ಕೆ ಅಂಗಡಿ ಶಿಫ್ಟಿಂಗ್, ನೇಮ್ ಚೇಂಜ್. ಅವನೇನ ನೇಮ್ ತಿರುಪತಿ ವೆಂಕಟೇಶ್ವರ ಅಂತ ಇಟ್ಕೊಂಡ್ರೆ, ಮಂಜುನಾಥ ಅಂತ ಇಟ್ಕೊಂಡ್ರೆ ಏನೇ ಇಟ್ಕೊಂತಾರೆ, ಈಗೆಲ್ಲ ವೈನ್ ಸ್ಟೋರ್ಗಳಿಗೂ ಇಟ್ಕೊಂಡ್ಬಿಡ್ತಾರೆ. ಆ ನೇಮ್ ಚೇಂಜ್ಗೂ ದುಡ್ಡು ಕೊಡ್ಬೇಕು. ಅವಂದೇ ಬಾರು, ಅವಂದೇ ವೈನ್ ಸ್ಟೋರು. ಹೆಸರು ಬದಲಾವಣೆ ಮಾಡ್ಕೊಂಡ್ರು ದುಡ್ಡು ಕೊಡ್ಬೇಕು. ಅಷ್ಟು ಕರಪ್ಷನ್. ಪ್ರತಿ ಹಂತದಲ್ಲೂ ನೇಮ್ ಚೇಂಜ್ಗೂ 5ರಿಂದ 10 ಲಕ್ಷ ಕೇಳ್ತಾರೆ. ತಿಂಗಳ 10ನೇ ತಾರೀಕು ಸಂಬಳ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ, ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಕಿರುಕುಳ ಶುರು ಮಾಡ್ತಾರೆ. ಆಡಿಯೋ ಬಂತು, ಹಿಂದೆ ಆಡಿಯೋ ಬಂತು, ಫಸ್ಟ್ ಆಡಿಯೋ. ಅದಕ್ಕೆ ಗ್ರೀನ್ ಹಾಕಿದೀನಿ. ಗ್ರೀನ್ ಫಸ್ಟ್ ಆಡಿಯೋ, ಗ್ರೀನ್. ಯಾರಾದ್ರೂ ಬುದ್ಧಿ ಇದ್ದಿದ್ರೆ, ನಮ್ಮ ಪ್ರಿಯಾಂಕಾ ಅವರು ಇದಾರೆ, ಬುದ್ಧಿ ಇದ್ದಿದ್ರೆ ಯಾರಾದ್ರೂ ಅಬಕಾರಿ ಅಂಗಡಿನ ಕ್ಲೋಸ್ ಮಾಡ್ಕೊಂಡು ಬಾಯಿ ಮುಚ್ಕೊಂಡು, ಯಾಕೋ ನನ್ನ ಮೇಲೆ ಸುತ್ತು ಇರೋರು ಸರಿ ಇಲ್ಲ, ಎಲ್ಲ ನಮ್ಮವರೇ ಕೈ ಕೊಡ್ತಾ ಇದಾರೆ ಅಂತ ಹೇಳಿ ಅಂಗಡಿ ಮುಚ್ಕೊಂಡು ಮಾಡ್ಕೋಬೇಕಾಯ್ತು. ಇಲ್ಲ CM ಅವ್ರ ಕಾಲೋ ಕೈಗೋ ಬಿದ್ದು ಇಲಾಖೆನಾದ್ರೂ ಚೇಂಜ್ ಮಾಡಿ. ಇದು ವಿಡಿಯೋ ಆಡಿಯೋ ಬರ್ತದೆ. ಕೇರ್ ಇಲ್ಲ. ಮತ್ತೆ ಅದಾದ್ಮೇಲೆ ಮತ್ತೆ 1-2 ತಿಂಗಳು ಬಿಟ್ಬಿಟ್ಟು ಮತ್ತೆ ಒಂದು ಆಡಿಯೋ ಬರ್ತದೆ. ಸಿಗ್ನಲ್ ಲೈಟ್ ಹುಷಾರ್, ಎಲ್ಲೋ ಬಂದಾಗ ರೆಡಿ ಅಂತ, ರೆಡಿ ಆಗಿರು, ಹುಷಾರಾಗಿರು, ಗ್ರೀನ್ ಆಯ್ತು, ಎಲ್ಲೋ ಬಂದಿದೆ, ಇನ್ನ ರೆಡ್ ಆಗ್ಬಿಡ್ತೀಯ ಅಂತ. ಕೇರ್ ಇಲ್ಲ. ಅಂಗಡಿನ ಓಪನ್ ಮಾಡ್ಬಿಟ್ಟು ಬಿಟ್ಟಿಲ್ಲ. ಆಮೇಲೆ ಈಗ ರೆಡ್ ಬಂದ್ಬಿಡ್ತು. ಲೋಕಾಯುಕ್ತ ರೈಡ್ ಮಾಡಿ ಎತ್ತಾಕೊಂಡು ಹೋಗಿ ಎಲ್ಲ ಜೈಲಿಗೆ ಹಾಕ್ಬಿಟ್ಟಿದ್ದಾರೆ. ಇಷ್ಟಾದ್ರೂ ಕೂಡ ಮಂತ್ರಿಗಳು ಹೇಳ್ತಾರೆ, ನಾನವನಲ್ಲ. ಹೆಂಗೆ, ಯಾವ ಅಧಿಕಾರದಲ್ಲಿ ಹೇಳ್ತಾ ಇದ್ದೀರಾ ನಾನವನಲ್ಲ? ಇಲ್ಲಿ ಇಷ್ಟೊಂದು ದಾಖಲೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಮಂತ್ಲಿ ಅನ್ನೋದನ್ನ ಹೇಳಿದ್ದಾರೆ. ಮಂತ್ಲಿ ನಿಮ್ಗೇನು ಅಂತ ಹೇಳಿದ್ರೆ, ನೀವು ಆರೋಗ್ಯ ಇಲಾಖೆ ನೋಡಿರ್ದು, ಅದರಲ್ಲಿ ಹಂಗೇನು ಇಲ್ಲ. ಮಂತ್ಲಿನೂ ಇಲ್ಲ ಇದ್ದಂಗಿಲ್ಲ. 100% ಏನು ಇದ್ದಂಗಿಲ್ಲ. ಹೆಂಗ್ ಬರ್ತೈತೆ? ಎಷ್ಟು ವಿಶಾಲವಾಗಿದೆ ಈ ಮೈದಾನ ಅನ್ನೋದು. ಎಷ್ಟು ವಿಶಾಲವಾಗಿದೆ ಅಂದ್ರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಅಷ್ಟು ವಿಶಾಲವಾಗಿದೆ ಮೈದಾನ. ಎಲ್ಲಿ ಬರ್ತೈತೆ ಅಂತ ನಮ್ಮ ಅಧ್ಯಕ್ಷರು ತಲೆ ಇರ್ತದೆ. ಅಶೋಕನ್ಗೆ ಎಲ್ಲಿ ಪಾಪ ಅವರು ಅಮಾಯಕರು, ಎಲ್ಲಿ ಅಂತ ಅಮಾಯಕರು ಅಂತ ನಾನೇನ್ ಮಾಡಿದೆ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳೇ, ನಾನು 3,000 ಕೋಟಿ ಅವ್ಯವಹಾರ ಅಂತ ಅಂದೆ. ಮಾರನೇ ದಿನ ಅವ್ರು ಯಾರೋ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ವಿರೋಧ ಪಕ್ಷ ನಾಯಕರು ಸುಳ್ಳು ಹೇಳ್ತಾ ಇದ್ದಾರೆ, 6,000 ಕೋಟಿ ಅಂತಂದ. 6,000 ಕೋಟಿ ಅವ್ಯವಹಾರ 2.5 ವರ್ಷದಲ್ಲಿ. ಎಲ್ಲಿಂದ ಹಣ ಬರುತ್ತದೆ? ಮಾಹಿತಿ ಜೂನ್ 2025 ಜೂನ್ 30ರವರೆಗೆ ಮಾಹಿತಿ ಪ್ರಕಾರ ರಾಜ್ಯದ ಮದ್ಯದ ಅಂಗಡಿಗಳ ವಿವರ. CL7 ಹೋಟೆಲ್ ಮತ್ತು ವಸತಿ ಗೃಹಗಳು 3,267. CL2 ಚಿಲ್ಲರೆ ಮಾರಾಟದ ವೈನ್ ಸ್ಟೋರ್ಗಳು MRP 4,342. CL9 ಏನದು ಬಾರ್ ಅಂಡ್ ರೆಸ್ಟೋರೆಂಟ್ 3,667. CL11C MSIL ಅದು 1,088. CL4 ಕ್ಲಬ್ಗಳದು 16. CL6 ಸ್ಟಾರ್ ಹೋಟ್ಲು 86. CL8 8A 8B ಮಿಲಿಟರಿ ಕ್ಯಾಂಟೀನ್ ಅದು ಬಿಟ್ಬಿಡಿ 72. CL16 17 ವಿಮಾನ ನಿಲ್ದಾಣ ಲೈಸೆನ್ಸ್ಗಳು 31. ಇಂಡಿಪೆಂಡೆಂಟ್ RVB ಪಬ್ಗಳು 66. ಅಟ್ಯಾಚ್ RVB ಪಬ್ಗಳು 900. ಅಟ್ಯಾಚ್ ವೈನ್ ಟ್ಯಾವರಿನ್ ವೈನ್ ಮಳಿಗೆಗಳು 214. ವೈನ್ ಬೋಟಿಕ್ 84. ಮೈಕ್ರೋ ಬ್ಯೂವರಿ 96. ಒಟ್ಟು 14,229. 14,229 ಆರೋಗ್ಯ ಸಚಿವರು ತಾವು. ಇಷ್ಟು ಆಸ್ಪತ್ರೆ ಇದೆ ನಮ್ಮ ಹತ್ರ, PHC ಮುಂದೆ ಹೋಗಿ ಅಂತ ಹೇಳ್ಬಿಡಿ, ಹೋಗ್ಬಿಡ್ತೀನಿ ನಾನು ಇಲ್ಲಿಗೆ. ಇಷ್ಟಿದೆಯಾ ನಮ್ಮಲ್ಲಿ? ಇಷ್ಟು ಪ್ರಾಥಮಿಕ ಆರೋಗ್ಯ ಇದ್ದಂಗೆ